ಇನ್ನು ಕ್ಷಿಪಣಿ ದಾಳಿಯಿಂದ ಅಮೆರಿಕವನ್ನು ರಕ್ಷಿಸೋಕೆ ಈಗ ಗೋಲ್ಡನ್ ಡೋಮ್ ಅನ್ನುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ತಯಾರಿಕೆಗೆ ಅಧ್ಯಕ್ಷ ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಸೊ ಖಂಡಾಂತ ಕ್ರೂಸ್ ಕ್ಷಿಪಣಿಗಳು ಸೇರಿದಂತೆ ಮುಂದಿನ ತಲೆಮಾರಿನ ವೈಮಾನಿಕ ಅಪಾಯದಿಂದ ದೇಶವನ್ನು ರಕ್ಷಿಸಬೇಕಾಗಿದೆ. ಹಾಗಾಗಿ ಇವೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದಾರಂತೆ. ಗೋಲ್ಡನ್ ಡೋಮ್ ಅಂತ ಅದಕ್ಕೇನೋ ಹೆಸರಿಡಕ್ಕೆ. ಇನ್ನು ಟ್ರಂಪ್ ನಡೆಯನ್ನು ರಷ್ಯಾ ಚೀನಾಗಳು ಈಗ ತೀವ್ರವಾಗಿ ವಿರೋಧಿಸ್ತಾ ಇವೆ. ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಭವಿಷ್ಯದಲ್ಲಿ ಬಾಹ್ಯಾಕಾಶ ಯುದ್ಧ ಭೂಮಿಯಾಗಿ ಪರಿವರ್ತನೆ ಆಗಬಹುದು ಅಂತ ಗರಂ ಆಗಿವೆ. ಸೊ ಇಸ್ರೇಲ್ ಬಳಿ ಐರನ್ ಡೋಮ್, ಚೀನಾ ಬಳಿ HQ ಸರಣಿ, ರಷ್ಯಾದ ಬಳಿ S-500, ಭಾರತದ ಬಳಿ S-400 ಆಕಾಶ್ ಬ್ರಹ್ಮೋಸ್ ನಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿವೆ. ಸೊ ಈಗ ಅಮೆರಿಕ ಮಾಡ್ತಿರೋದಕ್ಕೆ ವಿರೋಧಗಳಿದೆ. ಇದು ಏರ್ ಡಿಫೆನ್ಸ್ ಸಿಸ್ಟಮ್ ಥರನೇ ಅಲ್ವಾ ಸರ್? ಇದು ಸ್ವಲ್ಪ ಬೇರೆ ಥರ. ಓಕೆ, ಭೂಮಿಯ ಯಾವುದೇ ಮೂಲೆಯಿಂದ ಅಮೆರಿಕದ ಕಡೆಗೆ ಕ್ಷಿಪಣಿ ಆಗಲಿ ಯಾವುದೇ ರೀತಿಯಂಥ ಪದಾರ್ಥಗಳನ್ನಾಗಲಿ ಹಾರಿಸಿದರೆ ಅದನ್ನು ನೆಲ, ಆಕಾಶ ಹಾಗೂ ನೀರು, ಸಮುದ್ರ ಮತ್ತು ಅಂತರಿಕ್ಷ, ಅಲ್ಲಿಂದ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಅದನ್ನು ಡಮ್ ಮಾಡೋದು ಐಡಿಯಾ. ದಟ್ಸ್ ದಿ ಐಡಿಯಾ ಇವ್ರದ್ದು. ಅದಕ್ಕೆ ಅವರಿಬ್ಬರು ಅಂತರಿಕ್ಷ ಆಗಿಬಿಡುತ್ತೆ ಅಂತ ಹೇಳ್ತಿರೋದು ಇವರು. ಇದು ಫಸ್ಟ್ ಟೈಮ್ ಅಲ್ಲ ಇಂಥ ಥಾಟ್ ಪ್ರಾಸೆಸ್ಸು ಅಮೆರಿಕಕ್ಕೆ ಬಂದಿರೋದು. ಒರಿಜಿನಲಿ ರೊನಾಲ್ಡ್ ರೇಗನ್ ಟೈಮಲ್ಲೇ ಸ್ಟಾರ್ ವಾರ್ಸ್ ಬಂತು. ಸ್ಟಾರ್ ವಾರ್ಸ್ ಟೈಪಲ್ಲಿ ರೊನಾಲ್ಡ್ ರೇಗನ್ ಥಾಟ್ ಆಫ್ ದಿಸ್, ವಿ ಹ್ಯಾವ್ ಟು ಕ್ರಿಯೇಟ್ ಎ ಶೀಲ್ಡ್ ಇನ್ ಸ್ಪೇಸ್, ರಕ್ಷಾ ಕವಚ ನಮ್ಗೆ ಅಮೆರಿಕದಕ್ಕೆ ಅಂತ ಅವ್ರದ್ದೊಂದಿತ್ತು ಪ್ಲ್ಯಾನಲ್ಲಿ. ಹಾಗಾಗಿ ಈ ಆಲೋಚನೆ ಬಹಳ ದೀರ್ಘಕಾಲದಿಂದ ಇದೆ. ನಂಬರ್ 3, ರಷ್ಯಾ ಮತ್ತು ಚೈನಾ ಇವೆಲ್ಲ ನಾಳೆ ಏನಾಗ್ಬಿಡುತ್ತೆ ಅಂತೆಲ್ಲ ಹೊಡಿತಿದ್ದಾರೆ. ನೀವು ಮಾಡುವಾಗ ಅವ್ರ ದೇಶದ ರಕ್ಷಣೆಗೆ ಅವ್ರು ಮಾಡ್ಕೊಂಡ್ರೆ ತಪ್ಪೇ. ಇವ್ರ ದೇಶದ ರಕ್ಷಣೆಗೆ ಇವ್ರು ಮಾಡ್ಕೋಬಾರ್ದು. ಹಾಗಾದ್ರೆ ಇವ್ರೇನು ಕಚಡಗಳ? ಅದೇ ಇವ್ರು ಮಾಡ್ಕೋಬಾರ್ದಂಗೆ. ನೀವು ಮೂನಲ್ಲಿ ಹೋಗ್ಬಿಟ್ಟು ಪರಮಾಣು ಕೇಂದ್ರವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತೀರಿ. ರಷ್ಯಾ ಮತ್ತು ಚೈನಾ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಓಪನ್ ಮಾಡ್ತೀವಿ ಅಲ್ಲಿ ಅಂತ ಅಂತೀರಿ. ಇನ್ನೊಬ್ರು ಮಾಡಿದಾಗ ಲಬಲ ಅಂತೀರಿ. ಇದೆಲ್ಲ ಎಲ್ಲ ದೇಶಗಳ ಮೇಲಾಟ ಅಪ್ಪ. ಅದಕ್ಕೆ ನಾನು ಪದೇ ಪದೇ ಈ ಪಹಲ್ಗಾಮ್ ಆದಮೇಲೆ ಹೇಳ್ತಿರೋದು, ನಮ್ಮ ಯುದ್ಧ, ನಮ್ಮ ಹೋರಾಟ, ನಮ್ಮ ಶಸ್ತ್ರ, ಮೂರನ್ನವ್ರು ತಲೆ ಹಾಕಬಾರ್ದು. ಮೂರರಲ್ಲೂ ನಾವೇ ಇರಬೇಕು. ಹೌದು, ಇದ್ರೆ ನೀವು ಉಳ್ಕೋತೀರಿ, ಇಲ್ಲ ಅಂದರೆ ಇಲ್ಲ. ಭವಿಷ್ಯ ಅಷ್ಟೇ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಅಷ್ಟೇ ಭವಿಷ್ಯ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ನಡೆದ ಹಿಂಸಾಚಾರದಲ್ಲಿ TMC ನಾಯಕರ ಕೈವಾಡ ಇದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಕಳೆದ ತಿಂಗಳು ವಕ್ಫ್ ವಿರೋಧಿ ಪ್ರತಿಭಟನೆಗಳಿಂದ ಉಂಟಾದ ಹಿಂಸಾಚಾರದ ಕುರಿತಾದ ವರದಿಯನ್ನು ಉಲ್ಲೇಖಿಸಿ ಸಂಬಂಧಪಟ್ಟ TMC ನಾಯಕರ ವಿರುದ್ಧ ಕ್ರಮಕ್ಕೆ ಸಿಎಂ ಮಮತಾ ಬ್ಯಾನರ್ಜಿ ರಾಜೀನಾಮೆಗೆ ಒತ್ತಾಯಿಸಿದೆ. ನೋ ಬಿಜೆಪಿ ಮಾಡಿರೋ ಆರೋಪ ಅಲ್ಲ ಇದು. ಈ ಪ್ರಕರಣದ ಸಂಬಂಧ ತನಿಖೆ ಮಾಡೋದಕ್ಕೆ ಹೈಕೋರ್ಟ್ ಒಂದು ಪ್ಯಾನಲ್ ಅನ್ನು ರಚನೆ ಮಾಡಿದೆ. ಅಲ್ಲಿ ಒಂದು ತನಿಖಾ ಸಂಸ್ಥೆ, ಒಂದು ತನಿಖಾ ಸಮಿತಿಯನ್ನ ಮಾಡಿದೆ. ಆ ಸಮಿತಿ ಕೊಟ್ಟಿರುವ ವರದಿ ಇದು. TMC ಅವರ ಇದು ಬಿಜೆಪಿ ಮಾಡಿರೋ ಆರೋಪ ಅಲ್ಲ. ಬಟ್ ಅದನ್ನ ಬಿಜೆಪಿ ಹೇಳಬಾರ್ದು ಅಂತಿದ್ಯಾ? ಒಳ್ಳೆ ಕತೆ ಆಯ್ತು. ಏನ್ ಮಾಡ್ಬೇಕು? ಬಾಯೊಳಗೆ ಹಾಕೊಂಡು ಬೊಪ್ಪಂತ ಕುತ್ಕೋಬೇಕಾ? ಏನ್ ಮಾಡ್ಬೇಕು ಅವರು? ಇವಮ್ಮ ಮಾಡಿರೋ ಕೆಲಸಕ್ಕೆ TMCಯ MLA ಬರ್ತಾನಂತೆ, ಗಲಾಟೆ ಆಗ್ತಿದೆಯಂತೆ, ಹಿಂದೂಗಳ ಮನೆಗೆ ನೀರು ಮತ್ತು ಎಲೆಕ್ಟ್ರಿಸಿಟಿ ಕಟ್ ಮಾಡ್ತಾರಂತೆ, 130-140 ಮನೇನ ಬೆಂಕಿ ಹತ್ತಿಸ್ತಾರಂತೆ, ನೀರು ಹಾಕಕ್ಕೆ ನೀರು ಸಿಕ್ಕದಂಗೆ ಮಾಡ್ತಾರಂತೆ. ಅದನ್ನು ನೋಡ್ಕೊಂಡು ಅವನು ವಾಪಸ್ ಹೋಗ್ತಾನಂತೆ. ಇದು ಕಮಿಟಿ ಹೇಳಿರೋದು, ನಾನಲ್ಲ. ಲೋಕಲ್ ಪೊಲೀಸು ಕಚಡಗಳು, ಡ್ರೆಸ್ ಹಾಕಿರೋ ಅಯೋಗ್ಯರು ಹೊಡೆಸ್ಕೊಂಡು ಪಾಪ ಓಡೋಗಿರೋಂಥ ಜನನ್ನ ಬಲವಂತವಾಗಿ ಕರ್ಕೊಂಬಂದು ಅದೇ ಜಾಗದೊಳಗೆ ಬಿಡ್ತಾರಂತೆ. ಅಂದರೆ ತಪ್ಪಿಸ್ಕೊಂಡು ಹೋಗ್ತಿರೋ ಕುರಿನ ಕಟ್ಕ ವಾಪಸ್ ತಗೊಂಬಂದು ವಧಾಸ್ಥಾನಕ್ಕೆ ತಂದಂಗೆ. ಲೋಕಲ್ ಕಾರ್ಪೊರೇಟರು ಜನನ್ ಕರ್ಕೊಂಬಂದು ಪೊಲೀಸ್ನವ್ರ ಮುಂದೆ ಹೊಡಿತಾನಂತೆ. ಇಂಥ TMC ಹಿಂದೂಗಳ ರಕ್ಷಣೆ ಮಾಡಿಕೊಂಡು ಪಾಕಿಸ್ತಾನನ ವಿರೋಧ ಮಾಡುತ್ತಂತೆ. ಯಾಕ್ರಿ ಡ್ರಾಮಾಗಳು? ಓಟ್ಗೋಸ್ಕರ ಎಲ್ಲವೂ. ಇಂಟೆನ್ಷನ್ ಕ್ಲಿಯರ್ ಇದರದ್ದು. ನನಗೆ ಗೊತ್ತಿಲ್ಲ, ಕಮಿಟಿ ಹೇಳ್ತಿರೋದು, ನಾನು ಹೇಳ್ತಿರೋದಲ್ಲ. ಪಹಲ್ಗಾಮ್ ದಾಳಿಗಿಂತ ಕ್ರೂರ ಆಯ್ತು ಇದು. ಎಕ್ಸಾಕ್ಟ್ಲಿ ಬಿಜೆಪಿ ಅದನ್ನು ಕಂಪೇರ್ ಮಾಡಿದ್ರೆ ಈಗ ಇದು ನಥಿಂಗ್ ಬಟ್ ಪಹಲ್ಗಾಮ್ ಇದು ಅಂತ, ಅದಕ್ಕಿಂತಲೂ ಕ್ರೂರವಾಗ ಇದು ಅಂತ ಹೇಳಿದ್ದೀಗ. ಹೌದು. ಹಂಗಾಗಿ ಇದನ್ನ ಬಿಜೆಪಿ ಅಲ್ಲ, ಕಮಿಟಿ ಮಾಡಿರೋದು.